ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡದಲ್ಲಿ ಹನುಮಂತ ಅವರು ತಮ್ಮ ಮೌನದ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಸುದೀಪ್ ಅವರು ಹನುಮಂತರ ಈ ತಂತ್ರವನ್ನ ಗಮನಿಸಿ ಅವರೊಂದಿಗೆ ಮಾತನಾಡಿದ್ದಾರೆ. ಹನುಮಂತ ತಮ್ಮ ಸಣ್ಣ ಉತ್ತರಗಳ ಮೂಲಕ ಎಲ್ಲರ ಮೆಚ್ಚುಗೆ ಗಳಿಸುತ್ತಿದ್ದಾರೆ. ಸುದೀಪ್ ಅವರು ಹನುಮಂತರನ್ನ ಬುದ್ಧಿವಂತ ಆಟಗಾರ ಎಂದು ಹೊಗಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರು ಸೈಲೆಂಟ್ ಆಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರು ಸೈಲೆಂಟ್ ಅಲ್ಲವೇ ಅಲ್ಲ. ಅವರು ಸುಮ್ಮನೆ ಇದ್ದುಕೊಂಡೇ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಅವರು ಮಾತಿನ ಮೂಲಕ ಮೆಚ್ಚುಗೆ ಪಡೆಯುತ್ತಿದ್ದಾರೆ. ಉದ್ದ ಸಾಲುಗಳನ್ನ ಹೇಳದೆ ಒಂದೇ ಒಂದು ವಾಕ್ಯಗಳ ಮೂಲಕ ಎಲ್ಲರ ಮೆಚ್ಚುಗೆ ಪಡೆಯುತ್ತಾ ಇದ್ದಾರೆ. ಈಗ ಅವರು ಸುದೀಪ್ಗೆ ಕೌಂಟರ್ ಕೊಟ್ಟು ಸುದ್ದಿಯಾಗಿದ್ದಾರೆ. ಹೌದು, ಶನಿವಾರದ ಎಪಿಸೋಡ್ನಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದೆ. ಸುದೀಪ್ ಅವರು ಯಾವುದೇ ಪ್ರಶ್ನೆ ಮಾಡಿದ್ರು ಹಾಗೇನು ಇಲ್ರಿ, ಎಲ್ಲಾ ಚೆನ್ನಾಗೈತ್ರಿ ಎಂಬ ಉತ್ತರ ಹನುಮಂತ ಅವರ ಕಡೆಯಿಂದ ಬರುತ್ತಿದ್ದು, ಇದನ್ನು ಸುದೀಪ್ ಅವರು ಕೂಡ ಗಮನಿಸಿದ್ದಾರೆ. ಈ ಕಾರಣದಿಂದಲೇ ಸುದೀಪ್ ಅವರು ಹನುಮಂತನ ಬಳಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ರು. ಹಾಗೇನು ಇಲ್ರಿ, ಎಲ್ಲಾ ಚೆನ್ನಾಗೈತ್ರಿ ಬಿಟ್ಟು ಬೇರೆ ಮಾತನ್ನ ಹೇಳಬೇಕು ಎಂದು ಸುದೀಪ್ ಕಂಡೀಷನ್ ಹಾಕಿದ್ರು. ಇದಕ್ಕೆ ಹನುಮಂತ ಒಪ್ಪಿದ್ರು. ಹೇಗಿತ್ತು ಈ ವಾರ ಎಂದು ಸುದೀಪ್ ಕೇಳಿದ್ರು. ಬೇಷ್ ಇತ್ರಿ ಎಂದ್ರು ಹನುಮಂತ. ಈ ಮಾತಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಸುದೀಪ್ ಅವರು ಮಾತು ಬಾರದ ಒಂದು ನಿಮಿಷ ಸುಮ್ಮನಿದ್ರು. ಆ ಬಳಿಕ ಬೇರೆ ಟಾಪಿಕ್ಗೆ ಹೋದ್ರು. ಸುದೀಪ್ ಅವರು ಹನುಮಂತ್ ಅವರನ್ನ ನಿರಂತರವಾಗಿ ಹೊಗಳುತ್ತಾ ಬಂದಿದ್ದಾರೆ. ಇಡೀ ಮನೆಯಲ್ಲಿ ಹನುಮಂತ್ ಅವರೇ ಬುದ್ಧಿವಂತ ಆಟಗಾರ ಎಂದು ಸುದೀಪ್ ಸಾಕಷ್ಟು ಬಾರಿ ಹೇಳಿದ್ದಾರೆ. ಈ ಮಾತು ಹನುಮಂತ್ ಅವರಿಗೆ ಸ್ಫೂರ್ತಿ ನೀಡುತ್ತಾ ಇದೆ. ಹನುಮಂತ್ ಅವರು ವಾರ ಕಳೆದಂತೆ ಆಟ ಬದಲಾಯಿಸಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದಾರೆ. ಹನುಮಂತ್ ಅವರು ಗಾಯಕನಾಗಿ ಫೇಮಸ್ ಆದವರು. ಅವರು ಹಾವೇರಿ ಮೂಲದವರು. ಅವರು ಹಲವು ರಿಯಾಲಿಟಿ ಶೋಗಳನ್ನ ನೋಡಿ ಬಂದಿದ್ದಾರೆ. ಈಗ ಬಿಗ್ ಬಾಸ್ ನಲ್ಲೂ ಚಾಲಾಕಿತನ ಉಪಯೋಗಿಸಲು ಆಡುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಹನುಮಂತ ಹೇಗೆ ಆಡ್ತಾ ಇದ್ದಾರೆ? ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.